ಇವಾಗಲೂ ಕೂಡ ಕೆಲವೊಂದು ಕಡೆಗಳಲ್ಲಿ 2 ಮನೆಗೆ ಸೇರಿಸಿ 1 ಮೀಟರ್ ಇರ್ತದೆ. ಅಂದರೆ 2 ಸಪ್ರೇಟ್ ಮನೆ, ಆದರೆ ಆ 2 ಮನೆಗಳಿಂದ ಸೇರಿ 1 ಎಲೆಕ್ಟ್ರಿಸಿಟಿ ಮೀಟರ್ ಇರ್ತದೆ. ಇಲ್ಲಿ ಆಗ್ತಕ್ಕಂಥ ಕಾಮನ್ ಪ್ರಾಬ್ಲಮ್ ಏನು ಅಂದರೆ, ಯಾವ ಮನೆಯವರು ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ. ಒಂದು ಮನೆ ಕಡಿಮೆ ಯೂಸ್ ಮಾಡ್ತಿರ್ಬೋದು, ಒಂದು ಮನೆ ಜಾಸ್ತಿ ಯೂಸ್ ಮಾಡ್ತಿರ್ಬೋದು. ಆದರೆ ಬರ್ತಕ್ಕಂಥ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಇಬ್ಬರು ಕೂಡ ಅರ್ಧ ಶೇರ್ ಮಾಡಬೇಕು. ಆದರೆ ಇದೊಂದು ಚಿಕ್ಕ ಸಮಸ್ಯೆ ಅಂತ ಕಾಣಿಸ್ಬೋದು, ಆದರೆ ಇದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ನ ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಹೊಸ ಅಪ್ಡೇಟ್ಗಳು, ರೆಂಟಲ್ ಟಿಪ್ಸ್ಗಳು, ರಿಯಲ್ ಟೆನೆಂಟ್ ಸ್ಟೋರೀಸ್ಗಳು ನಿಮಗೆ ಮೊದಲು ಸಿಗ್ತದೆ. ನೀವು ಚೆನ್ನಾಗಿದೆ ಸಾಕಾ? ನಿಮ್ಮ ಕಾರು ಸ್ಕೂಟರ್ ಚೆನ್ನಾಗಿರೋದು ಬೇಡವಾ? ಅದಕ್ಕೂ ಇನ್ಶೂರೆನ್ಸ್ ಬೇಕಲ್ಲ? ಅದು ಕೂಡ ಜಸ್ಟ್ 5 ಮಿನಿಟ್ಸ್ನಲ್ಲೇ ಬೇಕು ತಾನೇ? ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಜಸ್ಟ್ 5 ಮಿನಿಟ್ಸ್ನಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ. ಜಸ್ಟ್ 9739011951ಗೆ ವಾಟ್ಸಪ್ ಮಾಡಿ, ಇವತ್ತೇ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿ.